ಸ್ತುತಿ ಮಾಡಿ ಕೊನೆಗೆ ಹೇಳೋದು, ಭಗವಂತನ ಹತ್ರ ಮಾತಾಡುವುದು ಈ ಪ್ರಹ್ಲಾದ ಏನು ಅಂತ ಕೇಳಿದರೆ, ಸ್ವಾಮಿ ಅಂದಿನಿಂದ ಇಂದಿನವರೆಗೆ ನಾನು ನೋಡಿದ ಹಾಗೆ ಎಲ್ಲವೂ ಕೂಡ ನೀನೇ ಕೊಟ್ಟದ್ದು, ನೀನು ಕೊಡುವುದು ಚೆಂದ. ಹೃತಂ ತದೇವಾದ್ಯ ತಥೈವ ಶೋಭನಂ. ಅಂದು ಆ ದೇವತೆಗಳಿಂದೆಲ್ಲ ನೀನು ಸಂಪತ್ತನ್ನು ನಮಗೆ ಕೊಟ್ಟಿಯ. ಇವತ್ತು ಅದೇ ಆ ಸಂಪತ್ತನ್ನು ನಮ್ಮ ಕೈಯಿಂದ ತೆಕ್ಕೊಳ್ತಾ ಇದ್ದೀಯಲ್ವ. ಛೇ, ಎಷ್ಟು ಚೆಂದ ಇದು. ಕೊಡುವುದು ನೀನೇ, ತಗೊಳ್ಳೋದು ನೀನೇ. ನಾರಾಯಣಿಯಂನಲ್ಲಿ ಅದನ್ನು ಹೇಳ್ತಾರೆ. ಇಂದ್ರಾದಿ ಪದವಿಯನ್ನು, ಹೇ ಗುರುವಾಯೂರಪ್ಪ, ಇಂದ್ರಾದಿ ಪದವಿಯನ್ನು ಕೊಡುವುದೂ ನೀನೇ, ಬೇಡದೇ ಇದ್ದಾಗ ಅವರಿಂದ ಕಸಿದು ಅವರನ್ನು ಕೆಳಗಿಳಿಸುವುದೂ ನೀನೇ ಅಂತ. ಮತ್ತು ಏನು ಯಾವ ಪದವಿ ನಮಗೆ, ಎಂಥದ್ದು ಇಲ್ಲ, ಎಲ್ಲ ಅಷ್ಟೇ. ಅವನನ್ನು ಇಟ್ಟುಕೊಂಡ್ರೆ ಎಲ್ಲವೂ ಉಂಟು, ಅವನನ್ನು ಬಿಟ್ಟುಕೊಂಡ್ರೆ ಬಂಗಿ ನೆಟ್ಟು ಊರೂರು ಸುತ್ತಬೇಕಷ್ಟೆ. ಇದು ನಮಗೆ ಸಪ್ತಾಹದಲ್ಲಿ ಇಂಥದ್ದೆಲ್ಲ ಅಭ್ಯಾಸ ಆಗಬೇಕು. ಹಾಗಾಗಿ ನಮ್ಮ ಮೇಲೆ ನೀನು ಮಹದ್ ಅನುಗ್ರಹವನ್ನು ಮಾಡಿದ್ದೀಯ ಸ್ವಾಮಿ. ಮನ್ಯೆ ಮಹಾನಸ್ಯ ಕೃತೋಶ್ಯನುಗ್ರಹೋ ವಿಭ್ರಂಶಿತೋ ಯಚ್ಛ್ರೀ ಆತ್ಮಮೋಹನಾತ್. ಅಷ್ಟೊತ್ತಿಗೆ ಬದ್ಧಂ ವೀಕ್ಷ್ಯ ಪತಿಂ ಸಾಧ್ವಿ ಭಯವಿಫಲ. ವಿಂಧ್ಯಾವಳಿಗೆ ಭಯ ಆಗ್ತದೆ, ತನ್ನ ಪತಿಯನ್ನು ವರುಣಪಾಶದಲ್ಲಿ ಬಂಧಿಸಿದ್ದಾರೆ ಎಂತಾಗುವಾಗ ಬ್ರಹ್ಮದೇವ ಬಂದು ಸ್ತುತಿ ಮಾಡ್ತಾನೆ, ಇವ ಪರಮ ಯೋಗಿಯಾಗಿದ್ದಾನೆ, ಇವನನ್ನು ಬಂಧನದಿಂದ ಬಿಡಿಸಿ. ಆವಾಗ ಭಗವಂತ ಹೇಳ್ತಾನೆ, ನೋಡಪ್ಪ ಬ್ರಹ್ಮ, ನಾನು ಒಬ್ಬನಿಗೆ ಅನುಗ್ರಹ ಮಾಡಬೇಕು ಅಂತಾದರೆ ಅವನಲ್ಲಿರುವ ಎಲ್ಲ ಬಾಹ್ಯವಾದ ಸಂಪತ್ತನ್ನು ನಾನು ಕಸಿದುಕೊಳ್ತೇನೆ, ಆಂತರಂಗಿಕವಾದ ಸಂಪತ್ತು ಬೆಳೆಯುವ ಹಾಗೆ ಮಾಡ್ತೇನೆ. ಅಂಥವನಿಗೆ ಮಾತ್ರ ನಾನು ಅನುಗ್ರಹ ಮಾಡುವುದು. ಆಗಲಿ ಒಳ್ಳೆಯದು. ಏಷಮೇ ಸ್ಥಾಪಿತ ಪ್ರಾಪಿತ ಸ್ಥಾನಂ ದುಷ್ಪ್ರಾಪರಮರೈರಪಿ. ಇವನನ್ನ ಪರಮಭಕ್ತ, ಬಲಿ ಸ್ವಾತ್ಮನಿವೇದನೆ, ಸರ್ವಸ್ವಾತ್ಮನಿವೇದನೆ ಬಲಿರಭೂತ್. ತನ್ನ ಎಲ್ಲವನ್ನೂ ಸಮರ್ಪಿಸಿಬಿಟ್ನಲ್ಲ ಇವ. ಆದ ಕಾರಣ ದೇವತೆಗಳಿಗೂ ಸಿಗದೇ ಇರುವಂತಹ ಸಂಪತ್ತನ್ನು ಇವನಿಗೆ ಕೊಡ್ತೇನೆ. ಈಗ ಅರ್ಥ ಮಾಡಿ ನೀವು, ದೇವತೆಗಳ ಸಂಪತ್ತು ಇವನಿಗೆ ಬೇಕಿತ್ತ? ಹಾಗಾದರೆ ದೇವತೆಗಳ ಸಂಪತ್ತನ್ನು ಇವ ಕಸಿದುಕೊಂಡದ್ದಲ್ಲ. ಇಲ್ಲದಿದ್ದರೆ ಈ ಮಹಾತ್ಮ ಪುರುಷೋತ್ತಮ ದೇವತೆಗಳಿಗೆ ಸಿಗದಿರುವಂತಹ ಸಂಪತ್ತನ್ನು ನಾ ಕೊಡ್ತೇನೆ ಇವನಿಗೆ ಅಂತ ಹೇಳುವ ಕ್ರಮ ಉಂಟ? ಅಲ್ಲೊಬ್ಬ ಕುಚೇಲನಿಗೆ ಹೇಳ್ತಾನೆ ಕೃಷ್ಣ, ದೇವತೆಗಳಿಗೆ ಸಿಗದಿರುವ ಸಂಪತ್ತನ್ನು ಇವನಿಗೆ ಕೊಡ್ತೇನೆ ಅಂತ. ಇಲ್ಲಿಯೂ ಹಾಗೆ, ದೇವತೆಗಳಿಗೆ ಸಿಗದಿರುವಂತಹ ಸಂಪತ್ತನ್ನು ನಾನು ಬಲಿಗೆ ಕೊಡ್ತೇನೆ ಅಂತ. ಕೊನೆಗೆ ಸಾವರ್ಣಿಮನ್ವಂತರದ ಅನಂತರದಲ್ಲಿ ನೀನು ಈ ದೇವೇಂದ್ರನಾಗಿ ಈ ಲೋಕವನ್ನು ಆಳುತ್ತಿ ನೀನು. ಹಾಗಾಗಿ ಅಲ್ಲಿಯವರೆಗೆ ಸುತಲ ಲೋಕದಲ್ಲಿರು, ಅಲ್ಲಿ ವಾಸ ಮಾಡ್ತಾ ಇರು. ಅಲ್ಲಿ ನಿನಗೆ ಕ್ಷೇಮ ಸಿಗ್ತದೆ, ನಿನ್ನನ್ನು ಯಾರೂ ಪ್ರಶ್ನೆ ಮಾಡುವುದಿಲ್ಲ, ಅಲ್ಲಿ ನಿನಗೆ ಯಾವ ಸಮಸ್ಯೆಯೂ ಇಲ್ಲ. ಒಂದು ವೇಳೆ ಏನಾದರೂ ನೀನು ಹೇಳಿದ್ದನ್ನು ಯಾರಾದರೂ ಕೇಳದೆ ಹೋದರೆ ನನ್ನ ಚಕ್ರ ಅವರಿಗೆ ಶಿಕ್ಷೆಯನ್ನು ಕೊಡ್ತದೆ. ಅಂದರೆ ಬಲಿಚಕ್ರವರ್ತಿಯ ಜೊತೆಗೆ ಈ ವಾಸುದೇವನ ಸುದರ್ಶನ ಚಕ್ರ ನಿತ್ಯ ಅವನ ದೇವರ ಕೋಣೆಯಲ್ಲಿ ಇರ್ತದೆ ಅಂತ ಅರ್ಥ ಅಲ್ವ? ಅಂಬರೀಷನ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇರಲಿಲ್ವ? ಅದೇ ರೀತಿಯಲ್ಲಿ ಬಲಿಚಕ್ರವರ್ತಿಯ ಜೊತೆಗೆ ಸುದರ್ಶನ ಚಕ್ರ ಮಾತ್ರ ಅಲ್ಲ. ಪ್ರಹ್ಲಾದರಾಯರ ಹತ್ರ ಹೇಳ್ತಾನೆ ಭಗವಂತ, ಇನ್ನು ನೀನು ನಿನ್ನ ಮೊಮ್ಮಗನ ಲೋಕದಲ್ಲಿ ಸುಖವಾಗಿ ಇರು, ಸುತಲ ಲೋಕದಲ್ಲಿ. ಅಲ್ಲಿ ಸುತಲ ಲೋಕದ ಮಹಾದ್ವಾರದಲ್ಲಿ ನಾನು ನಿತ್ಯವೂ ಕೂಡ ಗದಾಪಾಣಿಯಾಗಿ ಅವನ ಬಾಗಿಲ ಕಾಯುತ್ತಾ ಇರ್ತೇನೆ. ಯಾರಿಗೆ ಅನುಗ್ರಹ ಆಗಿದೆ ಇದು? ನಾವು ಬಾಗಿಲಿಗೆ ಎರಡೆರಡು ಒಳಗಿಂದ ಬೀಗ ಸಾರದೆ ಮತ್ತು ಹೊರಗಿಂದ ಕಬ್ಬಿಣದ್ದು ಬೀಗ. ಎಷ್ಟೇ ಕಬ್ಬಿಣ ಅಂತ ಹಾಕಲಿ, ಅವನಿಗೆ ಬೇಡ ಅಂತ ಆದರೆ ಯಾವ ಕಬ್ಬಿಣವೂ ಲೆಕ್ಕಕ್ಕೆ ಬರುವುದಿಲ್ಲ. ಅವನಿಗೆ ಬೇಕು ಅಂತ ಆದರೆ ಬಾಗಿಲು ತೆರೆದು ನೀವು ಸಪ್ತಾಹಕ್ಕೆ ಬಂದರೂ ಕೂಡ ಹೋಗುವಾಗ ಎಲ್ಲವೂ ಹಾಗೆ ಇರ್ತದೆ. ಭಾಗ್ಯ ಬೇಕು. ಭಾಗ್ಯ ಇಲ್ಲದಿದ್ದರೆ ಕಪಾಟಲ್ಲಿ ಇಟ್ಟದ್ದು ಕೂಡ ಮದುವೆಗೆ ಹೊರಡುವ ಹಿಂದಿನ ದಿವಸ ಕಾಣ್ತದೆ ಕೆಲವು ಸಲ. ಮತ್ತು ನೀವು ಅದು ಹಾಗೇ ಮದುವೆಗೆ ಹೋದರೆ ನೀವು ಯಾರ ಹತ್ರ ಅಥವಾ ಒಬ್ಬರ ಹತ್ರ ಮಾತಾಡ್ತೀರಾ ಸಿಟ್ಟಲ್ಲಿ? ಒಂದು ಹೋಗುವುದೇ ಇಲ್ಲ. ಆವತ್ತು ಗಂಡನಿಗೆ ತಲೆ ಬೀಸಿ, ಅವ ನಿಮ್ಮನ್ನು ಮತ್ತೆ ಬರುವವರೆಗೆ ಮುಖ ನೋಡುವುದಿಲ್ಲ. ನೋಡಿದರೆ ಉರಿಲಿಕ್ಕೆ ಶುರು ಆಗ್ತದೆ. ಇಟ್ಟದ್ದು ಕಾಣುವುದಿಲ್ಲ, ಎಲ್ಲೋ ಇತ್ತು. ಭಗವದ್ ಅನುಗ್ರಹ ಇದ್ದರೆ, ದಿಷ್ಟ ಇದ್ದರೆ, ಭಾಗ್ಯ ಇದ್ದರೆ ತುಳಸಿ ಕಟ್ಟೆ ಬುಡದಲ್ಲಿ ಇಟ್ಟದ್ದು ಸಿಗ್ತದೆ. ಗೇರು ಬೀಜ ಹೆಕ್ಲಿಕ್ಕೆ ಹೋದಾಗ ಬಿದ್ದದ್ದು 4 ದಿವಸ ಕಳೆದ್ರೆ ಮತ್ತೆ ಸಿಗ್ತದೆ. ಗೇರು ಬೀಜ ಮಾತ್ರ ಅಲ್ಲ, ಭಾಗ್ಯವೇ ಕಯ್ಯ. ಹಿರಣ್ಯಕಶಿಪು ದಿತಿದೇವಿಯನ್ನು ಸಮಾಧಾನ ಮಾಡುವಾಗ ತನ್ನ ಭಾಷಣದಲ್ಲಿ ಈ ಮಾತನ್ನು ಹೇಳ್ತಾನೆ. ದೈವರಕ್ಷಿತಂ ಅಂತ. ಒಬ್ಬ ಕಳೆದುಕೊಂಡಂತಹ ಮಗ ಎಲ್ಲಿಯಾದರೂ ಜಾತ್ರೆಯಲ್ಲೋ ಸಂತೆಯಲ್ಲೋ ಕಳ್ಕೊಂಡ್ರೆ
ದೈವಾನುಗ್ರಹ ಇದ್ದರೆ ಅವ ಸಿಗ್ತಾನೆ, ಇಲ್ಲದಿದ್ದರೆ ಮನೆಯಲ್ಲಿಟ್ಟರೂ ಕೂಡ, ಮನೆಯಲ್ಲಿ ಕೋಣೆಯಲ್ಲಿಟ್ಟರೂ ಕೂಡ ಸಿಗುವುದಿಲ್ಲ ಅವ. ಹೌದು, ಕಳೆದುಕೊಂಡದ್ದು, ಎಲ್ಲೆಲ್ಲೋ ಕಳೆದುಕೊಂಡಂತಹ ಒಬ್ಬರು ಇದ್ದರು ಅಲ್ಲಿ ಪುತ್ತೂರಿನವರು. ಅವರ ಮಗನ ಒಂದು ವಾಹನ, ಕಾರು ಕಳ್ಕೊಂಡು 3 ವರ್ಷ ಆಗಿತ್ತು. 3 ವರ್ಷ, ನೀವು ನಂಬುವುದಿದ್ರೆ ನಂಬಿ, ಬಿಡೋದಿದ್ರೆ ಬಿಡಿ. 3 ವರ್ಷ ಆಗಿತ್ತು. ಒಂದು ದಿವಸ ನಮ್ಮಲ್ಲಿಗೆ ಬಂದು ಎಲ್ಲಿ ಉಂಟು ಅಂತ ಕೇಳಿದರು. ಎಲ್ಲಿ ಉಂಟದು? ಸಿಗ್ತದೆ ಅಂತ ಆಯಿತು. ಹೀಗೆ ಮಾಡುವಾಗ ಸಿಗ್ತದೆ, ಇಂಥಲ್ಲಿ ಉಂಟು ಅಂತ. ಅಂಥಲ್ಲಿಗೆ ಅವರು ಹೋದರು. ಹೋಗುವಾಗ ಅಲ್ಲಿ ಒಂದು ರಸ್ತೆ ಬದಿಯಲ್ಲಿ ಉಂಟಲ್ವ. ದೈವಾನುಗ್ರಹ ಇಲ್ಲದಿದ್ದರೆ ಮನೆಯಲ್ಲಿಟ್ಟದ್ದನ್ನು ಹಾರಿಸಿಕೊಂಡು ಹೋಗುವುದಿಲ್ವ ಸ್ವಾಮಿ? ಎಂಥದ್ದು, ಎಲ್ಲ ಉಂಟು, ಯಾವುದೂ ಇಲ್ಲ. ಎಲ್ಲ ಇದ್ದರೆ ಎಲ್ಲ ಉಂಟು, ಯಾವುದೂ ಇಲ್ಲದಿದ್ದರೆ ಯಾವುದೂ ಇಲ್ಲ. ಒಂದು ದೀಪ ಹೊತ್ತಿಸ್ಲಿಕ್ಕೂ ಇಲ್ಲ ಮನೆಯಲ್ಲಿ, ಯಾವುದೂ ಇಲ್ಲದಿದ್ದರೆ ಯಾವುದೂ ಇಲ್ಲ ಅಂತ. ಕೆಲವರು ಹಾಗಿದ್ದಾರೆ, ಎಂಥದ್ದು ಇಲ್ಲ, ಅರ್ಥ ಇರೋದು, ಹೋಗೋದು ಬರೋದು, ಆತಾಹೆ ಹೋತಾಹೆ. ನೋಡಿ, ಇದು ನಮಗೆ ಬಲಿಚಕ್ರವರ್ತಿಯ ವಾಮನ ಚರಿತ್ರೆಯಲ್ಲಿ ನಾವು ಕಲಿಬೇಕಾದಂತಹ ಪಾಠ. ಹಾಗೆ ವಾಮನ ಚರಿತ್ರೆ, ಭಗವಂತ ಎಲ್ಲರನ್ನು ಅನುಗ್ರಹಿಸ್ತಾನೆ. ಕೊನೆಗೆ ದೇವೇಂದ್ರಾದಿಗಳು ಕಳ್ಕೊಂಡಂತಹ ಸಂಪತ್ತು ಪುನರಪಿ ಅವರಿಗೆ ಸಮರ್ಪಿತವಾಗ್ತದೆ. ಎಲ್ಲರನ್ನು ಅನುಗ್ರಹಿಸಿ ಅಲ್ಲಿಗೆ ಸುಖಾಂತ್ಯವಾಗ್ತದೆ ಆ ಪ್ರಕರಣ. ಮುಂದೆ ಮತ್ಸ್ಯಾವತಾರದ ಕಥೆಯನ್ನು ಹೇಳ್ತಾರೆ ವ್ಯಾಸರು. ಅಲ್ಲಿ ಮತ್ಸ್ಯರೂಪದಲ್ಲಿರುವಂತಹ ಭಗವಂತನಿಗೂ ಸತ್ಯವ್ರತ ಅಂತ ಹೇಳುವವನಿಗೂ ನಡೆದಂತಹ ಸಂವಾದವೇ ಮತ್ಸ್ಯಪುರಾಣ ಅಂತ ವ್ಯಾಸರು ಹೇಳ್ತಾರೆ. ಅಲ್ಲಿಂದ ಮುಂದೆ ನವಮಸ್ಕಂಧ ಪ್ರಾರಂಭವಾಗಿ ಸೂರ್ಯವಂಶದ, ಚಂದ್ರವಂಶದ ಎಲ್ಲ ವರ್ಣನೆ ಎಲ್ಲ ಆಗ್ತದೆ. ಅಲ್ಲಿ ಅಂಬರೀಷನ ಚರಿತ್ರೆ, ಪರಮ ಭಕ್ತಿಭಾವ, ಏಕಾದಶಿ ವ್ರತದ ಮಹಾತ್ಮ್ಯ ಎಷ್ಟರ ಮಟ್ಟಿಗೆ ಉಂಟು, ಯಾಕೆ ಏಕಾದಶಿ ವ್ರತವನ್ನು ಮಾಡಬೇಕು ಅನ್ನುವಂತಹ ಸಂಗತಿಗಳು ಅಲ್ಲಿ ಸೂಚ್ಯವಾಗಿ ಹೇಳಲ್ಪಟ್ಟಿದೆ ಅಂಬರೀಷ ಚರಿತ್ರೆಯಲ್ಲಿ. ಯಯಾತಿ ಚರಿತ್ರೆ, ರಾಮೋಪಾಖ್ಯಾನ ವಾಲ್ಮೀಕಿ ರಾಮಾಯಣದಲ್ಲಿ ವಿಸ್ತಾರವಾಗಿ ಇದ್ದರೂ ಕೂಡ ವ್ಯಾಸರು ಸೂರ್ಯವಂಶದ ವರ್ಣನೆಯನ್ನು ಮಾಡುವ ಕಾಲಕ್ಕೆ ರಾಮಾವತಾರದ ಸಂಗತಿಗಳನ್ನು 2 ಅಧ್ಯಾಯಗಳಲ್ಲಿ ಹೇಳ್ತಾರೆ. ಕೊನೆಗೆ ಚಂದ್ರವಂಶದ ಬೇರೆ ಬೇರೆ ಕವಲುಗಳ ವಂಶದ ವಿಸ್ತಾರ, ತುಂಬ ರಾಜರ ಹೆಸರುಗಳು ಅದೆಲ್ಲ ಬಂದು ನವಮಸ್ಕಂಧ ಸಮಾಪ್ತಿಯಾಗ್ತದೆ. ಕೊನೆಗೆ ದಶಮಸ್ಕಂಧ. ನಾವೆಲ್ಲ ಕಾಯುತ್ತಾ ಇರೋದು ಯಾವಾಗ ಕೃಷ್ಣನ ಸುದ್ದಿಯೇ ಬರೋದಿಲ್ಲ. ನಿನ್ನೆ ಭಾರಿ ದೊಡ್ಡಕ್ಕೆ ಭಾಷಣ ಮಾಡಿದ್ರು, ಕೃಷ್ಣ ಕೃಷ್ಣ ಅಂತ ಬರ್ತಾನೆ ಇವತ್ತು ಅಂತ, ಇಂಥ ಸುದ್ದಿ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇರ್ಬೋದು. ಇನ್ನೀಗ ದಶಮಸ್ಕಂಧ. ದಶಮಸ್ಕಂಧ ಇದಿಷ್ಟು ಯಾಕೆ ದಶಮಸ್ಕಂಧ ಅಷ್ಟು ದೂರದಲ್ಲಿಟ್ಟರು ಅಂತ ಕೇಳಿದರೆ, ದಶಮಸ್ಕಂಧದಲ್ಲಿರುವವನು ನಮ್ಮ ತಲೆಗೆ ಹೊಗ್ಗಬೇಕು ಅಂತಾದರೆ ಈ 9 ಸ್ಕಂಧಗಳು ಅರ್ಥ ಆಗಬೇಕು. 9 ಸ್ಕಂಧಗಳಲ್ಲಿ ಭಗವಂತನ ನಾನಾ ಅವತಾರಗಳು, ಲೋಕ ಸಂಗ್ರಹವಾದ ಕರ್ತವ್ಯಗಳು, ಏನು ಅವತಾರದ ಕೆಲಸವನ್ನು ಮಾಡಿದ್ದಾನೆ ಅವ, ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡ ಕಾಲಕ್ಕೆ ಮಾತ್ರ ನಮಗೆ ದಶಮಸ್ಕಂಧ ಅರ್ಥ ಆಗ್ತದೆ. ಆದ ಕಾರಣ ಇನ್ನೀಗ ದಶಮಸ್ಕಂಧದಲ್ಲಿ 3 ಅಧ್ಯಾಯ ಮತ್ತೆ ನಿಲ್ಲಿಸ್ತೇನೆ ನಾನು. ಮಾಯೆ ತುಂಬ ಉಪದ್ರ ಕೊಡ್ತಾ ಉಂಟು. ಇನ್ನೀಗ ಮಾಯೆ ಬರುವ ಸಮಯ. ನಿನ್ನೆವರೆಗಿರಲಿಲ್ಲ ನೋಡಿ, ಎಲ್ಲ ಕೃಷ್ಣಮಾಯ ವಿಮೂಢಾನಾಂ ಅಂತ. ದಾರುಕನಿಗೆ ಕೊನೆಗೆ ಹೇಳುವುದಾಗೆ, ನೀನು ತಲೆಬಿಸಿ ಮಾಡಬೇಡ ಮಾರಾಯ, ಇದೆಲ್ಲ ನನ್ನ ಮಾಯೆ ಅಂತ ತಿಳಿ ಅಂತ. ಮನ್ಮಾಯ ರಚನಾ ಮೇತಾಂ ವಿಜ್ಞಾಯೋಪಶಮಂ ರಜ, ಶಾಂತನಾಗು ಅಂತ. ಹಾಗೆ ದೊಡ್ಡ ತಲೆಬಿಸಿ ಮಾಡಲಿಕ್ಕಿಲ್ಲ. ದಶಮಸ್ಕಂಧ. ಪರೀಕ್ಷಿತ ಮಹಾರಾಜ ಹೇಳ್ತಾ ಇದ್ದಾನೆ, ಎಲ್ಲ ಸೂರ್ಯವಂಶ ಚಂದ್ರವಂಶ ಎಲ್ಲ ತುಂಬ ಚೆಂದ ಮಾಡಿ ನೀವು ವಿವರಣೆ ಕೊಟ್ಟಿದ್ದೀರಿ ಗುರುಗಳೇ. ಚಂದ್ರವಂಶದಲ್ಲಿಯೂ ಕೂಡ ಹಾಗೆ ಯದುಗಳ ವಂಶ ಕವಲು, ಅದನ್ನೂ ಕೂಡ ತುಂಬ ಚೆಂದ ಮಾಡಿ ಹೇಳಿದ್ದೀರಿ. ಅದರಲ್ಲಿ ಆ ಯದು ಕುಲದಲ್ಲಿ ಒಬ್ಬ ಭಗವಂತ ಅವತರಿಸಿ ಬಂದಿದ್ದಾನೆ, ಕೃಷ್ಣ ರೂಪದಲ್ಲಿ ಇದ್ದಾನೆ ಅನ್ನುವುದನ್ನು ನಾವು ಕೇಳಿದ್ದೆವು. ಬಹಳ ಆಪ್ಯಾಯಮಾನವಾದಂತಹ ಕಥೆ ಅದು. ಅವ ಏನೇನು ಮಾಡಿದ ಅಂತ ಮತ್ತೆ ಕೇಳಬೇಕು ನನಗೆ.
ಸಾಕಾಗುವುದಿಲ್ಲ ಕೃಷ್ಣ ಕಥೆ ಕೇಳಿದಷ್ಟು ಮತ್ತೆ ಮತ್ತೆ ಬೇಕು ಅಂತ ಹೇಳುವ ಕಥೆ. ಸ್ವಲ್ಪ ಇನ್ನೂ ಚಂದ ಮಾಡಿ ವಿವರಿಸಿ ಸ್ವಾಮಿ, ಇಷ್ಟರವರೆಗೆ ಹೇಳಿದ್ದೆಲ್ಲ ಚಂದ ಆಗಿದೆ, ಇನ್ನೂ ಚಂದ ಮಾಡಿ ನನ್ನೊಳಗಡೆ ಹೋಗಿ ಕೂತ್ಕೊಳ್ಬೇಕು ಆ ರೀತಿಯಲ್ಲಿ ಕೃಷ್ಣ ಕಥೆಯನ್ನು ಹೇಳಿ. ಯಾಕೆ ಕೇಳಿದರೆ ನಿವೃತ್ತತರ್ಷೈಹಿ ಉಪಗೀಯಮಾನಾತ್, ನಿವೃತ್ತತರ್ಷೈಹಿ ಎಲ್ಲವನ್ನೂ ಬಿಟ್ಟವರು ಕೂಡ ಆ ಕೃಷ್ಣನ ಕಥೆಯನ್ನು ಕೇಳುತ್ತಾರೆ. ಭವೌಷಧಾತ್, ಸಂಸಾರಕ್ಕೆ, ಸಂಸಾರದ ಬಿಡುಗಡೆಗೆ, ಸಂಸಾರವೆಂಬಂತಹ ರೋಗಕ್ಕೆ ಪರಮೌಷಧಿಯೂ ಹೌದು ಕೃಷ್ಣ ಕಥೆ. ಕೇಳುವವರಿಗೆ, ಕೇಳುವವರ ಕಿವಿಗೆ, ಮನಸ್ಸಿಗೆ ಅತ್ಯಂತ ಅಭಿರಾಮವಾಗಿರುವಂಥದ್ದು, ಮನೋರಂಜನೀಯವಾದದ್ದು, ಶ್ರುತಿರಂಜನೀಯವಾದದ್ದು, ಕರ್ಣರಂಜನೀಯಾದದ್ದು. ಅಂತಹ ಉತ್ತಮ ಶ್ಲೋಕನ ಕಥೆ ಅದು ಸಾಕು ಅಂತ ಯಾರು ಎದ್ದು ಹೋಗ್ತಾರೆ. ಹಿನ್ನೆಲೆಯನ್ನು ಹೇಳ್ತಾರೆ ಶುಕ ಮಹರ್ಷಿಗಳು. ಭೂಮಿರ್ದೃಪ್ತ ನೃಪವ್ಯಾಜ, ಈ ಭೂಮಿ ಅನೇಕ ದುಷ್ಟರಿಂದ, ರಾಕ್ಷಸರಿಂದ ಹಾಳಾಗಿ ಹೋಗಿ ಆಕ್ರಾಂತವಾಗಿ ಅದನ್ನು ಸಹಿಸಲಾರದಂತಹ ಭೂದೇವಿ ಗೋರೂಪವನ್ನು ತಾಳಿ ಬ್ರಹ್ಮನ ಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾಳೆ.